ಹೂವುಗಳ ರಾಣಿ ಗುಲಾಬಿ. ಗುಲಾಬಿ ಇಲ್ಲದ ಹೂದೋಟವೇ ಅಲ್ಲ. ಸೌಂದರ್ಯಕ್ಕಾಗಿ ಗುಲಾಬಿಯನ್ನ ಮುಡಿಕೆ ಇಟ್ಟುಕೊಳ್ಳುವ ಜನರು ಇದನ್ನ ಹಲವಾರು ರೀತಿಯ ಸೌಂದರ್ಯ ವರ್ಧಕವಾಗಿಯೂ ಬಳಕೆ ಮಾಡಿಕೊಂಡು ಬಂದಿದ್ದಾರೆ. ಈ ಗುಲಾಬಿಗಳಲ್ಲಿ ಎಷ್ಟು ವಿಧಗಳಿವೆ, ಇವುಗಳಿಂದ ಏನೆಲ್ಲ ಪ್ರಯೋಜನ ಇದೆ ಅಂತ ತಿಳಿದುಕೊಳ್ಳೋಣ ಬನ್ನಿ. ಗುಲಾಬಿ ತುಂಬಾ ಸುಂದರವಾದ ಹೂವು. ಪ್ರೀತಿ ಸ್ನೇಹ ವ್ಯಕ್ತಪಡಿಸುವುದಕ್ಕೆ ಗುಲಾಬಿ ಹೂ ಬಳಕೆ ಮಾಡ್ತಾರೆ. ಗುಲಾಬಿ ಹೂ ದೋಟದಲ್ಲಿ ಇದ್ರೆ ಹೂದೋಟದ ಸೌಂದರ್ಯವನ್ನ ಎದ್ದು ಕಾಣುವಂತೆ ಮಾಡುತ್ತೆ. ಗುಲಾಬಿ ಅಂದ್ರೆ ಒಂದೇ ವಿಧವಾದದ್ದು ಅಲ್ಲ, ಬೇರೆ ಬೇರೆ ಜಾತಿ ಬಣ್ಣದ ಗುಲಾಬಿಗಳಿವೆ. ಹೌದು, ಗ್ರ್ಯಾಂಡಿಫ್ಲೋರಾ ಎಂಬ ಹೆಸರಿನ ಕಿತ್ತಳೆ ಬಣ್ಣದ ಗುಲಾಬಿಯ ಉದ್ದವಾದ ಕಾಂಡಗಳು ಮತ್ತು ಶ್ರೀಮಂತ ಹಸಿರು ಎಲೆಗಳೊಂದಿಗೆ ಧ್ರುವರ್ಣದ ದಳಗಳನ್ನು ಹೊಂದಿದೆ. ಇದು ತಾಜಾ ಸೇಬಿನ ವಾಸನೆಯನ್ನ ಹೊಂದಿದೆ ಎಂದು ಹೇಳಲಾಗುತ್ತೆ. ಎಷ್ಟು ವಿಧದ ಗುಲಾಬಿ ಗಿಡಗಳಿವೆ ಗೊತ್ತಾ? ಬೋನಿಕಾ ಒಂದು ಪೊದೆ ಸಸ್ಯ ಗುಲಾಬಿಯಾಗಿದ್ದು, ಇದು ವಿಶಿಷ್ಟವಾದ ಪೊದೆ ಬೆಳವಣಿಗೆಯ ಅಭ್ಯಾಸದೊಂದಿಗೆ ಸಸ್ಯದ ಮೇಲೆ ತಿಳಿ ಗುಲಾಬಿ ಹೂಗಳನ್ನು ಹೊಂದಿರುತ್ತೆ. ಇದು 2 ರಿಂದ 3 ಇಂಚುಗಳಷ್ಟು ಸುಗಂಧ ಭರಿತ ಹೂಗಳೊಂದಿಗೆ ವಸಂತಕಾಲದಿಂದ ಶರತ್ಕಾಲದವರೆಗೆ ಪುನರಾವರ್ತಿತವಾಗಿ ಹೂ ಬಿಡುತ್ತೆ. ಚೆರ್ರಿ ಪರ್ಫ್ರೈಟ್ ಎಂಬುದು ಫ್ಲೋರಿ ಬಣ್ಣ ಗುಲಾಬಿಯಾಗಿದ್ದು, ಇದು 2 ಟೋನ್ ದಳಗಳ ಬಣ್ಣದ ಸ್ಕಿನ್ನೊಂದಿಗೆ ಬಿಳಿ ದಳ ಕೆಂಪು ಬಣ್ಣವನ್ನು ಹೊಂದಿರುತ್ತೆ. ಟೇಸಿಂಗ್ ಜಾಜಿಯಾ ಎಂಬುದು ಡೇವಿಡ್ ಆಸ್ಟಿನ್ ಪೊದೆ ಸಸ್ಯ ಗುಲಾಬಿಯಾಗಿದೆ. ಇದನ್ನ ಹಳದಿ ಎಂದು ಪ್ರಚಾರ ಮಾಡಲಾಗುತ್ತೆ, ಆದರೆ ಹೆಚ್ಚು ಆಪ್ರಿಕಾಟ್ ಬಣ್ಣವನ್ನ ಕಾಣಬಹುದು. ಇದು ರೋಗಕ್ಕೆ ಉತ್ತಮ ಪ್ರತಿರೋಧ ಮತ್ತು ಬಲವಾದ ಪರಿಮಳವನ್ನು ಹೊಂದಿದೆ. ಮಧ್ಯಮ ಗಾತ್ರದ ಫ್ಲೋರಿ ಬಣ್ಣ ಗುಲಾಬಿ ಕಿತ್ತಳೆ, ಗುಲಾಬಿ, ಆಪ್ರಿಕಾಟ್ ಬಣ್ಣವನ್ನ ಸಂಯೋಜಿಸುವ ಹೂಗಳನ್ನು ಹೊಂದಿದೆ. ಇದು ರೋಗ ನಿರೋಧಕವಾಗಿದೆ. ಫಾಲ್ಸ್ಟಾಫ್ ಎಂಬುದು ಡೇವಿಡ್ ಆಸ್ಟಿನ್ ಇಂಗ್ಲಿಷ್ ಪೊದೆ ಸಸ್ಯ ಗುಲಾಬಿ. ಇದು ನಿರಂತರವಾಗಿ ಅರಳುವ ದೊಡ್ಡ ಗಿಡ. ಕಡುಗೆಂಪು ಕೆಂಪು ಹೂಗಳನ್ನು ಒಳಗೊಂಡಿದೆ. ಜೂಲಿಯಾ ಚೈಲ್ಡ್ ಗುಲಾಬಿಯನ್ನ ಪ್ರಶಸ್ತಿ ವಿಜೇತ ಬಾಣಸಿಗರು ಬೆಣ್ಣೆ ಚಿನ್ನ ಅಂತ ಬಣ್ಣಿಸುವುದರೊಂದಿಗೆ ವೈಯಕ್ತಿಕವಾಗಿ ಆಯ್ಕೆ ಮಾಡಿದ್ದಾರೆ. ಇದು ರೋಗ ನಿರೋಧಕ ಪೊದೆ ಸಸ್ಯವಾಗಿದೆ. ಹೂಗಳು ಸಣ್ಣ ಗೊಂಚಲುಗಳಲ್ಲಿ ಕಾಣಿಸಿಕೊಳ್ಳುತ್ತೆ. ಗುಲಾಬಿಯಿಂದಿರುವ ಪ್ರಯೋಜನವೇನು? ಗುಲಾಬಿ ಎಸಳು ತಿನ್ನುವುದರಿಂದಾಗಿ ನೈಸರ್ಗಿಕವಾಗಿ ತೂಕ ಇಳಿಸುವುದಕ್ಕೆ ಇದು ಸಹಕಾರಿ. ಮೊಡವೆ ನಿವಾರಣೆ, ತುಟಿಯ ಬಣ್ಣ ವೃದ್ಧಿಸುವ ಕೆಲಸ ಮಾಡುತ್ತೆ. ರೋಸ್ ವಾಟರ್ ಚರ್ಮದ ಕಿರಿಕಿರಿ, ಚರ್ಮದಲ್ಲಿನ ಎಣ್ಣೆಯ ಅಂಶ ನಿಯಂತ್ರಣ, ಚರ್ಮವನ್ನ ನಯ ಹಾಗೂ ಬಣ್ಣ ಬರುವಂತೆ ಮಾಡುತ್ತೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.